ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾರ್ಚ್ 14ರ ಪ್ರಮುಖ ವಿದ್ಯಮಾನಗಳನ್ನ ನೋಡೋಣ. ದೇಶ-ವಿದೇಶ ಹಾಗೆ ನಮ್ಮ ರಾಜ್ಯದಲ್ಲಿ ನಡೆದ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ವಿವರವಾಗಿ ಮಾತಾಡೋಣ. ಸರಿ, ಇವತ್ತಿನ ನಮ್ಮ ಚರ್ಚೆ ಹೇಗೆ ಸಾಗುತ್ತೆ ಅಂತ ನೋಡೋದಾದ್ರೆ, ಮೊದಲು ರಾಷ್ಟ್ರೀಯ ಸುದ್ದಿಗಳು, ಆಮೇಲೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ಕೊನೆಯಲ್ಲಿ ನಮ್ಮ ರಾಜ್ಯದ ಸುದ್ದಿಗಳನ್ನ ಗಮನಿಸೋಣ. ಹಾಗಿದ್ರೆ ಮೊದಲನೆಯ ಭಾಗಕ್ಕೆ ಬರೋಣ. ರಾಷ್ಟ್ರೀಯ ಸುದ್ದಿಗಳು. ಇಲ್ಲೊಂದು ಬಹಳ ಮುಖ್ಯವಾದ ಆರ್ಥಿಕ ಬೆಳವಣಿಗೆಯ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ. ನೋಡಿ, ಮೊದಲನೇ ಸುದ್ದಿ ಆರ್ಥಿಕ ಸ್ಥಿರೀಕರಣ ನಿಧಿ ಬಗ್ಗೆ. ಈಗಿನ ಜಾಗತಿಕ ಆರ್ಥಿಕ ಅಸ್ಥಿರತೆ ಇದೆಯಲ್ವಾ, ಅದನ್ನ ಎದುರಿಸೋಕೆ ಕೇಂದ್ರ ಸರ್ಕಾರ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಅದೇ 1,00,000 ಕೋಟಿ ರೂಪಾಯಿಗಳ ಆರ್ಥಿಕ ಸ್ಥಿರೀಕರಣ ನಿಧಿ. ಇದನ್ನ ಸ್ಥಾಪಿಸೋಕೆ ಒಂದು ಪ್ರಸ್ತಾವನೆಯನ್ನ ಮುಂದಿಟ್ಟಿದೆ. ಹಾಗಿದ್ರೆ ಈ ನಿಧಿಯ ಉದ್ದೇಶವಾದ್ರೂ ಏನು ಅಂತ ಕೇಳಿದ್ರೆ, ಇದರ ಮುಖ್ಯ ಗುರಿ ಭಾರತದ ಆರ್ಥಿಕತೆಯನ್ನ ಜಾಗತಿಕ ಮಟ್ಟದ ಅಡಚಣೆಗಳಿಂದ, ಅನಿರೀಕ್ಷಿತ ಬಿಕ್ಕಟ್ಟುಗಳಿಂದ ರಕ್ಷಿಸೋದು. ಉದಾಹರಣೆಗೆ, ಪಶ್ಚಿಮ ಏಷ್ಯಾದಲ್ಲಿ ನಡೀತಿರೋ ಸಂಘರ್ಷದಂತಹ ಸಂದರ್ಭಗಳಲ್ಲಿ ಇದು ನೆರವಿಗೆ ಬರುತ್ತೆ. ಈ ಸ್ಥಿರೀಕರಣ ನಿಧಿ ಅಷ್ಟೇ ಅಲ್ಲ, ಸರ್ಕಾರ ಇನ್ನೂ ಕೆಲವು ಪೂರಕ ಬೇಡಿಕೆಗಳನ್ನ ಮುಂದಿಟ್ಟಿದೆ. ಇದರಲ್ಲಿ ನೋಡಿ, ರಕ್ಷಣಾ ಸಚಿವಾಲಯಕ್ಕೆ ಸುಮಾರು 41,000 ಕೋಟಿ, ರಸಗೊಬ್ಬರ ಸಬ್ಸಿಡಿಗೆ 19,000 ಕೋಟಿ, ಹಾಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಗೆ 23,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನ ಮೀಸಲಿಡಲಾಗಿದೆ. ಸರಿ, ಈಗ ನಮ್ಮ ಎರಡನೇ ಸುದ್ದಿಗೆ ಬರೋಣ. ಇದೊಂದು ಬಹಳ ಚರ್ಚೆಯಲ್ಲಿರೋ ಸಾಮಾಜಿಕ ವಿಷಯ, ಮುಟ್ಟಿನ ರಜೆ ನೀತಿ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಕೆಲವು ಕಳವಳಗಳನ್ನ ವ್ಯಕ್ತಪಡಿಸಿದೆ. ಸುಪ್ರೀಂ ಕೋರ್ಟ್ ಹೇಳಿರೋದು ತುಂಬಾನೇ ಮುಖ್ಯವಾದ ಪಾಯಿಂಟ್. ಒಂದು ವೇಳೆ ಮುಟ್ಟಿನ ರಜೆಯನ್ನ ಕಡ್ಡಾಯ ಮಾಡಿದ್ರೆ, ಉದ್ಯೋಗ ಕೊಡುವವರು ಮಹಿಳೆಯರನ್ನ ಕೆಲಸಕ್ಕೆ ತೆಗೆದುಕೊಳ್ಳೋಕೆ ಹಿಂದೆ ಮುಂದೆ ನೋಡಬಹುದು. ಇದರಿಂದ ಅವರ ವೃತ್ತಿಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಅನ್ನೋದು ನ್ಯಾಯಾಲಯದ ಅಭಿಪ್ರಾಯ. ಈ ವಿಚಾರದಲ್ಲಿ 2 ದೃಷ್ಟಿಕೋನಗಳಿವೆ. ಒಂದ್ ಕಡೆ ಇದನ್ನ ಕಡ್ಡಾಯ ಮಾಡದೆ ಮಹಿಳಾ ಸಬಲೀಕರಣಕ್ಕೆ ಹಿನ್ನಡೆಯಾಗ್ಬೋದು, ಉದ್ಯೋಗಾವಕಾಶಗಳು ಕಮ್ಮಿ ಆಗ್ಬೋದು ಅನ್ನೋ ಆತಂಕ. ಮತ್ತೊಂದ್ ಕಡೆ ಸ್ವಯಂ ಪ್ರೇರಿತವಾಗಿ ರಜೆ ನೀಡೋದು ಒಂದು ಒಳ್ಳೆ ಕ್ರಮ. ಈಗಾಗ್ಲೇ ನೋಡಿ, ಕೆಲವು ಖಾಸಗಿ ಕಂಪನಿಗಳು, ಅಷ್ಟೇ ಅಲ್ಲ, ಕೇರಳ, ಒಡಿಶಾ, ಕರ್ನಾಟಕದ ಶಾಲೆಗಳಲ್ಲೂ ಇದು ಜಾರಿಯಲ್ಲಿದೆ. ಸರಿ, ಈ ಗಂಭೀರ ಚರ್ಚೆಗಳ ನಂತರ ಈಗ ಪರಿಸರಕ್ಕೆ ಸಂಬಂಧಪಟ್ಟ ಒಂದು ಖುಷಿ ಸುದ್ದಿ ನೋಡೋಣ. ಇದು ನಮ್ಮ 3ನೇ ಸುದ್ದಿ, ಹಬ್ಬಕ್ಕ ಪಕ್ಷಿ ಸಂರಕ್ಷಣೆ ಬಗ್ಗೆ. ಹೌದು, ರಾಜಸ್ಥಾನದ ಸಂವರ್ಧನಾ ಕೇಂದ್ರದಲ್ಲಿ ಅಳಿವಿನಂಚಿನಿರುವ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂದ್ರೆ ಹಬ್ಬಕ್ಕ ಪಕ್ಷಿಯ 2 ಮುದ್ದಾದ ಮರಿಗಳು ಹುಟ್ಟಿವೆ. ಇದು ಈ ಪ್ರಭೇದದ ಸಂರಕ್ಷಣಾ ಪ್ರಯತ್ನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಂತಾನೆ ಹೇಳ್ಬಹುದು. ಈ ಸಂರಕ್ಷಣಾ ಪ್ರಯತ್ನದ ಬಗ್ಗೆ ಇನ್ನಷ್ಟು ಹೇಳೋದಾದ್ರೆ, ಇದು ನಡೆದಿದ್ದು ರಾಜಸ್ಥಾನದ ಸಂತಾನೋತ್ಪತ್ತಿ ಕೇಂದ್ರದಲ್ಲಿ. ಹುಟ್ಟಿರೋ 2 ಮರಿಗಳಲ್ಲಿ ಒಂದು ನೈಸರ್ಗಿಕ ಸಂಯೋಗದಿಂದ, ಇನ್ನೊಂದು ಕೃತಕ ಗರ್ಭಧಾರಣೆಯಿಂದ ಜನಿಸಿದ್ದು. ಇದೊಂದು ವಿಶೇಷ ಅಲ್ವಾ? ಇದರ ಜೊತೆಗೆ ಆ ಕೇಂದ್ರದಲ್ಲಿರೋ ಒಟ್ಟು ಪಕ್ಷಿಗಳ ಸಂಖ್ಯೆ ಈಗ 70ಕ್ಕೆ ಏರಿದೆ. ಮುಂದೆ ಇವುಗಳನ್ನ ಹಂತ ಹಂತವಾಗಿ ಕಾಡಿಗೆ ಬಿಡೋದು ಇವರ ಗುರಿ. ಇಲ್ಲಿವರೆಗೆ ರಾಷ್ಟ್ರೀಯ ಸುದ್ದಿಗಳನ್ನ ನೋಡಿದ್ವಿ. ಈಗ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕಡೆ ಗಮನ ಹರಿಸೋಣ. ಸದ್ಯ ಪಶ್ಚಿಮ ಏಷ್ಯಾದಲ್ಲಿ ನಡೀತಿರೋ ಬೆಳವಣಿಗೆಗಳು ಇಡೀ ಜಗತ್ತಿನ ಮೇಲೆ ಹೇಗೆ ಪರಿಣಾಮ ಬೀರ್ತಿವೆ ಅನ್ನೋದನ್ನ ನೋಡೋಣ. ನಮ್ಮ 4ನೇ ಸುದ್ದಿ ಹಾರ್ಮುಜ್ ಜಲಸಂಧಿಗೆ ಸಂಬಂಧಿಸಿದ್ದು. ಇರಾನ್-ಇಸ್ರೇಲ್ ನಡುವೆ ಸಂಘರ್ಷ ತಾರಕಕ್ಕೇರಿರೋ ಈ ಸಮಯದಲ್ಲಿ ಇರಾನ್ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಭಾರತದ ಧ್ವಜ ಹೊತ್ತ 28 ವಾಣಿಜ್ಯ ಹಡಗುಗಳು ಆಯಕಟ್ಟಿನ ಪ್ರದೇಶವಾದ ಹಾರ್ಮುಜ್ ಜಲಸಂಧಿ ಮೂಲಕ ಸುರಕ್ಷಿತವಾಗಿ ಹೋಗೋಕೆ ಅನುಮತಿ ಕೊಟ್ಟಿದೆ. ಈ ಅನುಮತಿ ಸಿಗೋಕೆ ಕಾರಣ ಭಾರತ ಮತ್ತು ಇರಾನ್ ವಿದೇಶಾಂಗ ಸಚಿವರ ನಡುವೆ ನಡೆದ ಉನ್ನತ ಮಟ್ಟದ ಮಾತುಕತೆ. ಆದ್ರೆ ಇದೇ ಸಂಘರ್ಷದ ನಡುವೆ ಒಂದು ಬೇಸರದ ಸಂಗತಿ ಅಂದ್ರೆ, ಓಮನ್ನಲ್ಲಿ ನಡೆದ ಡ್ರೋನ್ ದಾಳಿಯಲ್ಲಿ 2 ಭಾರತೀಯ ಪ್ರಜೆಗಳು ಮೃತಪಟ್ಟಿದ್ದಾರೆ. ಇನ್ನು ಇಸ್ರೇಲ್ ಮತ್ತು ಅಮೆರಿಕದ ದಾಳಿಗಳನ್ನ ಜಾಗತಿಕ ವೇದಿಕೆಗಳು ಖಂಡಿಸಬೇಕು ಅಂತ ಇರಾನ್ ಒತ್ತಾಯ ಮಾಡ್ತಿದೆ. ಇನ್ನು 5ನೇ ಸುದ್ದಿ, ಪಶ್ಚಿಮ ಏಷ್ಯಾದ ಸಂಘರ್ಷದಿಂದಾಗಿ ಏನಾಗಿದೆ ಅಂದ್ರೆ, ಜಾಗತಿಕವಾಗಿ ತೈಲ ಬೆಲೆ ಏರಿಕೆಯಾಗಿದೆ. ಇದರಿಂದಾಗಿ ಅಮೆರಿಕ ಒಂದು ಅನಿರೀಕ್ಷಿತ ನಿರ್ಧಾರ ತೆಗೆದುಕೊಂಡಿದೆ. ಅದು ರಷ್ಯಾದ ತೈಲದ ಮೇಲಿದ್ದ ನಿರ್ಬಂಧಗಳನ್ನ ತಾತ್ಕಾಲಿಕವಾಗಿ ಸಡಿಲಗೊಳಿಸಿದೆ. ಅಂದ್ರೆ ಈಗಾಗಲೇ ಹಡಗುಗಳಲ್ಲಿ ಸಾಗಣೆಯಲ್ಲಿರೋ ರಷ್ಯಾದ ತೈಲವನ್ನ ಬೇರೆ ದೇಶಗಳು ಖರೀದಿಸೋಕೆ ಅನುಮತಿ ನೀಡಿದೆ. ಸರಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳ ನಂತರ ಈಗ ನಮ್ಮ ರಾಜ್ಯದ ಸುದ್ದಿಗೆ ಬರೋಣ. ಕೆಪಿಎಸ್ಸಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಎದ್ದಿರೋ ವಿವಾದದ ಬಗ್ಗೆ ಈಗ ವಿವರವಾಗಿ ನೋಡೋಣ. ನಮ್ಮ 6ನೇ ಮತ್ತು ಕೊನೆಯ ಸುದ್ದಿ ಇದು.
ಕೆಪಿಎಸ್ಸಿ 384 ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ. ಇದರ ಟೈಮ್ಲೈನ್ ನೋಡಿದ್ರೆ ಫೆಬ್ರವರಿ 2024ರಲ್ಲಿ ಅಧಿಸೂಚನೆ ಹೊರಡಿಸಲಾಗಿತ್ತು, ಆಗಸ್ಟ್ನಲ್ಲಿ ಪ್ರಿಲಿಮ್ಸ್, ಮುಂದಿನ ವರ್ಷ ಮೇನಲ್ಲಿ ಮೇನ್ಸ್, ಹಾಗೆ 2026ರ ಮಾರ್ಚ್ 2ಕ್ಕೆ ಸಂದರ್ಶನದ ಪಟ್ಟಿ ಬಿಡುಗಡೆಯಾಗಿತ್ತು. ಆದ್ರೆ ಈ ಇಡೀ ಪ್ರಕ್ರಿಯೆ ಈಗ ದೊಡ್ಡ ವಿವಾದದಲ್ಲಿ ಸಿಲುಕಿದೆ. ಹಾಗಿದ್ರೆ ಈ ವಿವಾದಕ್ಕೆ ಕಾರಣ ಏನು? ಮುಖ್ಯವಾಗಿ 3 ಅಂಶಗಳಿವೆ. ಮೊದಲನೆಯದು ಭ್ರಷ್ಟಾಚಾರದ ಆರೋಪ. ಒಂದೊಂದು ಹುದ್ದೆಗೆ ಕೋಟಿಗಟ್ಲೆ ಲಂಚ ಪಡೆದಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಎರಡನೆಯದು ಆಡಳಿತಾತ್ಮಕ ಅಸ್ಥಿರತೆ, ಅಂದ್ರೆ ಕಡಿಮೆ ಅವಧಿಯಲ್ಲೇ 4 ಜನ ಕಾರ್ಯದರ್ಶಿಗಳು ವರ್ಗಾವಣೆಯಾಗಿದ್ದಾರೆ. ಮೂರನೆಯದು ಪ್ರಿಲಿಮ್ಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಗಂಭೀರವಾದ ಭಾಷಾಂತರ ದೋಷಗಳು ಕಂಡುಬಂದಿವೆ. ಈ ಎಲ್ಲ ವಿವಾದಗಳಿಂದಾಗಿ ಸುಧಾರಣೆಗೆ ಒತ್ತಾಯ ಹೆಚ್ಚಾಟಿದೆ. ಕೆಪಿಎಸ್ಸಿಯನ್ನ ಯುಪಿಎಸ್ಸಿ ಮಾದರಿಯಲ್ಲಿ ಸುಧಾರಿಸಬೇಕು ಅನ್ನೋದು ಪ್ರಮುಖ ಬೇಡಿಕೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರುವುದಾಗಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲೊಂದು ಸವಾಲಿದೆ. ಕೆಪಿಎಸ್ಸಿ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿರೋದ್ರಿಂದ ಅದರ ಮೇಲೆ ಕ್ರಮ ಕೈಗೊಳ್ಳೋಕೆ ಸರ್ಕಾರಕ್ಕೆ ಕೆಲವು ಮಿತಿಗಳಿರುತ್ತೆ. ಸೊ ಇವತ್ತು ನಾವು ಚರ್ಚೆ ಮಾಡಿದ ಈ ಎಲ್ಲಾ ಘಟನೆಗಳನ್ನ ನೋಡಿದ್ರೆ ಆಡಳಿತದಲ್ಲಿ, ನೀತಿ ನಿರೂಪಣೆಯಲ್ಲಿ ಎದುರಾಗುವ ಸವಾಲುಗಳು ಎಷ್ಟು ದೊಡ್ಡವು ಅನ್ನೋದು ನಮಗೆ ಗೊತ್ತಾಗತ್ತೆ. ಕೊನೆಯದಾಗಿ ಇದು ನಮ್ಮೆಲ್ಲರ ಮುಂದೊಂದು ಮೂಲಭೂತ ಪ್ರಶ್ನೆಯನ್ನ ಇಡುತ್ತೆ. ಕೆಪಿಎಸ್ಸಿಯಂತಹ ಸಾಂವಿಧಾನಿಕ ಸಂಸ್ಥೆಗಳ ಸ್ವಾಯತ್ಯತೆಯನ್ನ, ಅಂದ್ರೆ ಅವುಗಳ ಸ್ವಾತಂತ್ರ್ಯವನ್ನ ಕಾಪಾಡಿಕೊಂಡು ಅದೇ ಸಮಯದಲ್ಲಿ ಅವು ಸಾರ್ವಜನಿಕರಿಗೆ ಉತ್ತರದಾಯಿಯಾಗಿರುವಂತೆ, ಅಂದ್ರೆ ಪಬ್ಲಿಕ್ ಅಕೌಂಟಬಿಲಿಟಿ ಇರುವಂತೆ ಮಾಡೋದು ಹೇಗೆ? ಇದೊಂದು ಯೋಚಿಸಬೇಕಾದ ವಿಷಯ.